ಅದಕ್ಕೆ ಬಜೆಟ್ನಾಗ ನೋಡ್ರಿ ಅಶೋಕ್ ಅವ್ರು ಮಾಡೋದು ಬೇರೆ. ಬಜೆಟ್ನಾಗ ನಮ್ಮ ರಾಜ್ಯ ಸರ್ಕಾರದ ಯಾವ್ಯಾವ ಸರ್ಕಾರ ಇದ್ದಂಥ ಟೈಮ್ನಾಗ ಎಷ್ಟೇ ಸಾಲ ಆಗ್ಯಾವು, ಎಷ್ಟೇ ಸಾಲ ಆಗಿತ್ತು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಯಾರ. ಇವನ್ ಕೇಂದ್ರ ಸರ್ಕಾರದಾಗೂ ಮನಮೋಹನ್ ಸಿಂಗ್ ಇದ್ದವ್ರು ಎಷ್ಟು ಸಾಲ ಇತ್ತು, ಇವತ್ತು ಮೋದಿ ಅವ್ರು ಬಂದ ನಂತರ ಎಷ್ಟು ಸಾಲ ಆಗೈತಿ, ಇವತ್ತು ಎಷ್ಟು ಮೋದಿ ಅವ್ರು ಸಾಲ ಮಾಡ್ಯಾರ, ಅದು ಕಂಪ್ಯಾರಿಸನ್. ಬರೀ ಇವತ್ತು ರಾಜ್ಯ ಬೆಳಿಬೇಕು ಅಥವಾ ದೇಶ ಬೆಳಿಬೇಕಂದ್ರೆ ಸಹಜವಾಗಿ ಯಾವ ಡೆವಲಪ್ಮೆಂಟ್ ನಡೀತಾವೆ ಅದ್ರ ಮ್ಯಾಗ ಸಾಲ ತೊಗೊಳ್ಳುವಂಥ ಪರಿಸ್ಥಿತಿಗಳು ಇರ್ತಾವೆ. ಯಾಕಂದ್ರೆ ಇವತ್ತು ತ್ವರಿತಗತಿ ಒಳಗೆ ಬೆಳೆಯಾಕತ್ತಾವ. ಇವತ್ತು ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅದಾವೆ. ಒಂದು ನಮ್ಮ ಹಳ್ಳಿ ಒಳಗಿಂದ ಒಂದು ಸಣ್ಣ ಓಣಿಯಾಗಿನ ರೋಡ್ ಆಗಲಿಲ್ಲ ಅಂದ್ರೆ ಇವತ್ತು ಬಂದಿರ್ತಾರೆ, ನೆಕ್ಸ್ಟ್ ವೀಕ್ನಾಗ ಇನ್ನೂ ಯಾಕೆ ಆಗಲಿಲ್ಲ ರೀ ಅಂತ ಕೇಳ್ತಾರೆ ನಮ್ಮನ್ನ. ಇವತ್ತು ಬಂದು ಅರ್ಜಿ ಕೊಟ್ಟಿರ್ತಾರೆ, ಮುಂದಿನ ವಾರ ಫೋನ್ ಹಚ್ತಾರೆ ನಮಗೆ, ಇನ್ನೂ ಮಟ್ಟ ಮೊನ್ನೆ ಒಂದು ವಾರ ಆತಲ್ರಿ ಹೇಳಿ ಇನ್ನೂ ಯಾಕೆ ರೋಡ್ ಚಲೋ ಹೋಗಿಲ್ಲ ಅಂತಾರೆ. ಪರಿಸ್ಥಿತಿಗಳು ಅಷ್ಟೇ. ಇವತ್ತು ಜನರು ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತಿ ಅಭಿವೃದ್ಧಿ ಬಗ್ಗೆ. ಇವತ್ತು ಅಶೋಕ್ ಅವ್ರು ಹೇಳುವಂಥದ್ದು ಐತಿ, ಬರೀ ಅವ್ರ ಸರ್ಕಾರದಾಗೂ ಹಿಂದೆ ಎಷ್ಟು ಮಾಡ್ಯಾರ ನೋಡ್ರಿ. ಇವತ್ತು ನಮ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ತಗೋರಿ, ಕಂಪ್ಯಾರಿಸನ್ ಮಾಡಿರಿ. ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗೆ ಸಾಲಿತ್ತು, ಇವತ್ತು ಎಷ್ಟು ಸಾಲ ಐತಿ, ಇವೆಲ್ಲ ಕಂಪ್ಯಾರಿಸನ್ ಬೇಕಾಗತ್ತೆ.